ಹೆಂಗಸು. ಹೊರಗೆ ನೋಡಿದರೆ ಎಲ್ಲರೂ ನನ್ನ ಜೀವನ ಸುಖವಾಗಿದೆ ಎಂದು ಭಾವಿಸುತ್ತಾರೆ. ಆದ್ರೆ ನಿಜವಾದ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ. ನನ್ನ ಗಂಡ ವಿದೇಶದಲ್ಲಿದ್ದು ನನ್ನನ್ನು ಪೂರ್ತಿ ಒಂಟಿಯಾಗಿ ಬಿಟ್ಟಿದ್ದರು. ರಾತ್ರಿಗಳು ಬಿಸಿಯಾಗುತ್ತಿದ್ದವು. ದೇಹ ಬಯಸುತ್ತಿತ್ತು. ಮನಸ್ಸು ಒಂಟಿತನದಲ್ಲಿ ಅಳುತ್ತಿತ್ತು. ಅಂತಹ ಸಮಯದಲ್ಲಿ ನನ್ನ ಜೀವನಕ್ಕೆ ಬಂದರು ಇಬ್ಬರು ಯುವಕರು, ರಾಹುಲ್ ಮತ್ತು ಪ್ರಸಾದ್. ಅವರೊಂದಿಗೆ ನನ್ನ ಪ್ರೀತಿ ಹೇಗೆ ಬೆಳೆಯಿತು, ನನ್ನ 18 ವರ್ಷದ ಮಗಳು ಪ್ರಿಯಾ ಕೂಡ ಈ ರಹಸ್ಯಕ್ಕೆ ಹೇಗೆ ಸೇರಿಕೊಂಡಳು, ಇದು ನನ್ನ ಸ್ವಂತ ಕಥೆ. ಹೆಲೋ ಎಲ್ಲಾ ಪ್ರಿಯ ವೀಕ್ಷಕರೇ, ಸ್ವಾಗತ. ನಿಮ್ಮ ಕನ್ನಡ ಸ್ಟೋರಿ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಲ್ಲಿ ನಿಮಗೆ ನಿಜ ಜೀವನದ ರೊಮ್ಯಾಂಟಿಕ್, ಸಸ್ಪೆನ್ಸ್ ಮತ್ತು ಟ್ವಿಸ್ಟ್ ತುಂಬಿದ ಕಥೆಗಳು ಸಿಗುತ್ತವೆ. ಇಂದು ನಾನೇ ನಿಮಗೆ ನನ್ನ ವೈಯಕ್ತಿಕ ಕಥೆ ಹೇಳುತ್ತಿದ್ದೇನೆ. ಕಥೆಗೆ ಸಿದ್ಧರಾಗಿ. ನನ್ನ ಹೆಸರು ರೇಖಾ. ವಯಸ್ಸು 39. ಆದ್ರೆ ನನ್ನ ದೇಹವನ್ನು ನೋಡಿದರೆ ಯಾರಿಗೂ ನನ್ನ ವಯಸ್ಸು ನಂಬುವುದು ಕಷ್ಟ. ತುಂಬುವ ಎದೆಗಳು, ಸಣ್ಣಗಿರುವ ಸೊಂಟ, ದಪ್ಪವಾದ ಮೃದು ತೊಡೆಗಳು, ಉದ್ದವಾದ ಕಪ್ಪು ಕೂದಲು, ದೊಡ್ಡ ಕಣ್ಣುಗಳು ಮತ್ತು ಗುಂಡಗಿನ ತುಟಿಗಳು. ಸೀರೆ ಕಟ್ಟಿ ನಡೆದರೆ ಹಿಂದೆ ನೋಡುವವರ ಕಣ್ಣುಗಳು ನಿಲ್ಲುವುದೇ ಇಲ್ಲ. ನನ್ನ ಗಂಡ ರವಿ ವಿದೇಶದಲ್ಲಿ ಉತ್ತಮ ಜಾಬ್ ಮಾಡುತ್ತಿದ್ದರು. ಹಣ ಕಳುಹಿಸುತ್ತಿದ್ದರು. ಆದ್ರೆ ಪ್ರೀತಿ, ಸಮಯ ಅಥವಾ ಶಾರೀರಿಕ ಸಂಬಂಧ ಏನೂ ಕೊಡುತ್ತಿರಲಿಲ್ಲ. ನಾನು ತುಂಬಾ ಒಂಟಿಯಾಗಿದ್ದೆ. ರಾತ್ರಿ ಮಲಗಿದಾಗ ದೇಹದಲ್ಲಿ ಬಿಸಿ ಹರಿಯುತ್ತಿತ್ತು. ಮನಸ್ಸೇನೂ ಕೊರೆಯುತ್ತಿತ್ತು. ನಮ್ಮ ಮನೆ ಹತ್ತಿರವೇ ರಾಹುಲ್ ಮತ್ತು ಪ್ರಸಾದಿದ್ದರು. ರಾಹುಲ್ 23 ವರ್ಷ, ಎತ್ತರವಾಗಿ, ದಪ್ಪ ದೇಹ, ಚೆಲುವಾದ ಮುಖ. ಪ್ರಸಾದ್ 22 ವರ್ಷ, ಸ್ವಲ್ಪ ತೆಳ್ಳಗಿ, ಆದ್ರೆ ತುಂಬಾ ಸ್ಮಾರ್ಟ್ ಮತ್ತು ಮಾಟುಗಾರ. ಮೊದಲು ಅವರು ನನ್ನ ಮನೆಗೆ ಬಂದು ಸಣ್ಣ ಸಣ್ಣ ಸಹಾಯ ಮಾಡುತ್ತಿದ್ದರು. ಬಲ್ಬು ಬದಲಾಯಿಸುವುದು, ಫ್ಯಾನ್ ರಿಪೇರಿ ಮಾಡುವುದು, ಮಳೆಯಲ್ಲಿ ಸಾಮಾನುಗಳನ್ನು ತೆಗೆದುಕೊಳ್ಳುವುದು, ಇಂತಹ ಸಣ್ಣ ಕೆಲಸಗಳು. ನಿಧಾನವಾಗಿ ನಮ್ಮ ನಡುವೆ ಮಾತುಗಳು ಹೆಚ್ಚಾದವು. ಅವರು ಬಂದಾಗ ನಾನು ಚಹಾ ಅಥವಾ ಕಾಫಿ ಮಾಡಿಕೊಡುತ್ತಿದ್ದೆ. ಅವರು ನನ್ನ ಒಂಟಿತನದ ಬಗ್ಗೆ ಕೇಳುತ್ತಿದ್ದರು. ಆಂಟಿ, ನೀವು ಒಬ್ಬಳೇ ಇರುವುದು ನಮಗೆ ಇಷ್ಟವಿಲ್ಲ. ನಾವು ಯಾವಾಗ ಬೇಕಾದರೂ ಸಹಾಯಕ್ಕೆ ಬರುತ್ತೇವೆ ಎಂದು ಹೇಳುತ್ತಿದ್ದರು. ಅವರ ಮಾತುಗಳಲ್ಲಿ ಆತ್ಮೀಯತೆ ಇತ್ತು. ನಾನು ಅವರೊಂದಿಗೆ ಮಾತನಾಡುತ್ತಾ ಗಂಟೆಗಳ ಕಾಲ ಕಳೆಯುತ್ತಿದ್ದೆ. ಮೊದಲು ಸ್ನೇಹವಾಗಿತ್ತು. ನಂತರ ಅವರ ನೋಟಗಳೂ ಬದಲಾದವು. ನಾನು ಸೀರೆ ಕಟ್ಟಿ ನಡೆದಾಗ ಅವರ ಕಣ್ಣುಗಳು ನನ್ನ ಸೊಂಟ, ಎದೆ ಮತ್ತು ತೊಡಗಳತ್ತ ಹೋಗುತ್ತಿದ್ದವು. ನಾನು ಇದನ್ನು ಗಮನಿಸುತ್ತಿದ್ದೆ, ಆದರೆ ಏನೂ ಹೇಳುತ್ತಿರಲಿಲ್ಲ. ಅವರ ನೋಟಗಳು ನನ್ನ ದೇಹದಲ್ಲಿ ಒಂದು ವಿಚಿತ್ರ ಉಷ್ಣತೆ ಹುಟ್ಟಿಸುತ್ತಿತ್ತು. ಒಂದು ದಿನ ಬಹಳ ಜೋರಾಗಿ ಮಳೆ ಬರುತ್ತಿತ್ತು. ವಿದ್ಯುತ್ ಸಹ ಕಡಿತವಾಗಿತ್ತು. ನಾನವರಿಬ್ಬರನ್ನೂ ಇಂದು ರಾತ್ರಿ ಇಲ್ಲಿಯೇ ಇರಿ, ಹೊರಗೆ ಹೋಗಬೇಡಿ ಎಂದು ಹೇಳಿದೆ. ಅವರು ಸಂತೋಷದಿಂದ ಒಪ್ಪಿಕೊಂಡರು. ಊಟ ಮಾಡಿದ ನಂತರ ನಾವು ಮೂವರೂ ಹಾಲ್ನ ಸೋಫಾದಲ್ಲಿ ಕುಳಿತೆವು. ನಾನು ನಡುವೆ ಕುಳಿತಿದ್ದೆ. ಅವರಿಬ್ಬರ ತೊಡೆಗಳು ನನ್ನ ತೊಡೆಗಳಿಗೆ ಸ್ಪರ್ಶವಾಗುತ್ತಿತ್ತು. ರಾಹುಲ್ ನನ್ನ ಕೈ ಹಿಡಿದುಕೊಂಡು, ಆಂಟಿ, ನೀವು ತುಂಬಾ ಸುಂದರಿ. ನಿಮ್ಮಂತಹ ಹೆಂಗಸಿಗೆ ಒಂಟಿಯಾಗಿರುವುದು ಸರಿಯಲ್ಲ ಎಂದು ಹೇಳಿದ. ಪ್ರಸಾದ್ ನನ್ನ ಭುಜಕ್ಕೆ ಕೈ ಹಾಕಿ ಮೃದುವಾಗಿ ಒತ್ತಿದ. ಆ ರಾತ್ರಿ ಮೊದಲ ಬಾರಿಗೆ ಅವರ ಮುತ್ತುಗಳು ನನ್ನ ಕನ್ನೆ ಮೇಲೆ, ಕತ್ತಿನ ಮೇಲೆ ಬಿದ್ದವು. ನಾನು ತಡೆಯಲಾರದೆ ಅವರಿಬ್ಬರನ್ನೂ ಆಲಿಂಗಿಸಿದೆ. ಆ ರಾತ್ರಿ ನಮ್ಮ ನಡುವೆ ಪ್ರೀತಿಯ ಮೊದಲ ಹೆಜ್ಜೆ ಬಿದ್ದಿತು. ಆ ದಿನದಿಂದ ನಮ್ಮ ನಡುವೆ ಪ್ರೀತಿ ಬೆಳೆಯಲು ಶುರುವಾಯಿತು. ಅವರು ಬಂದಾಗ ನಾನು ವಿಶೇಷವಾಗಿ ಸುಂದರ ಸೀರೆ ಕಟ್ಟುತ್ತಿದ್ದೆ. ಅವರು ನನ್ನನ್ನು ಹಿಂದಿನಿಂದ ಆಲಿಂಗಿಸುತ್ತಿದ್ದರು. ನನ್ನ ಸೊಂಟ ಹಿಡಿದು ತಮ್ಮ ಕಡೆಗೆ ಎಳೆಯುತ್ತಿದ್ದರು. ಅವರ ಕೈಗಳು ನನ್ನ ಎದೆಗೆ, ಸೊಂಟಕ್ಕೆ, ತೊಡಗಳಿಗೆ ಮೃದುವಾಗಿ ಸ್ಪರ್ಶಿಸುತ್ತಿದ್ದವು. ನನ್ನ ಕತ್ತಿನ ಮೇಲೆ, ಕಿವಿಯ ಬಳಿ, ತುಟಿಗಳ ಮೇಲೆ ದೀರ್ಘ ಮುತ್ತುಗಳು ಕೊಡುತ್ತಿದ್ದರು. ನಾನು ಅವರಿಬ್ಬರ ಕೈಗಳನ್ನು ಹಿಡಿದು ನನ್ನ ದೇಹದ ಮೇಲೆ ಇಡುತ್ತಿದ್ದೆ. ಅವರಿಬ್ಬರೊಂದಿಗೆ ಇರುವಾಗ ನನಗೆ ಒಂಟಿತನವೇ ಅನಿಸುತ್ತಿರಲಿಲ್ಲ. ದಿನಗಳು ಕಳೆಯುತ್ತಿದ್ದಂತೆ ನಮ್ಮ ನಡುವಿನ ಹತ್ತಿರತೆ ಇನ್ನಷ್ಟು ಹೆಚ್ಚಾಯಿತು. ಅವರು ಬಂದಾಗ ನಾನು ಅವರಿಬ್ಬರನ್ನೂ ಒಮ್ಮಿಗೆ ಆಲಿಂಗಿಸುತ್ತಿದ್ದೆ. ಅವರು ನನ್ನ ಸೀರೆಯ ಒಳಗೆ ಕೈ ಹಾಕಿ ಮೃದುವಾಗಿ ಸ್ಪರ್ಶಿಸುತ್ತಿದ್ದರು. ನನ್ನ ಎದೆಯ ಮೇಲೆ, ಸೊಂಟದ ಮೇಲೆ, ತೊಡಗಳ ಮೇಲೆ ಮುತ್ತುಗಳು ಕೊಡುತ್ತಿದ್ದರು. ನಾನು ಅವರಿಬ್ಬರನ್ನೂ ತೃಪ್ತಿಪಡಿಸುತ್ತಿದ್ದೆ. ಅವರ ಕೈಗಳು ನನ್ನ ದೇಹದ ಪ್ರತಿ ಭಾಗವನ್ನೂ ಅನುಭವಿಸುತ್ತಿದ್ದವು. ನಾನು ಅವರಿಬ್ಬರನ್ನೂ ಸಮಾನವಾಗಿ ಇಷ್ಟಪಡುತ್ತಿದ್ದೆ.
ಇದೇ ಸಮಯದಲ್ಲಿ ನನ್ನ ಮಗಳು ಪ್ರಿಯಾ, ಅವಳು 18 ವರ್ಷದವಳು, ತುಂಬಾ ಸುಂದರಿ. ತಾಯಿಯಂತೆ ದೊಡ್ಡ ದೊಡ್ಡ ಕಣ್ಣುಗಳು, ಗುಂಡಾದ ತುಟಿಗಳು, ಚೆನ್ನಾಗಿ ಬೆಳೆದ ಎದೆಗಳು, ಸಣ್ಣ ಸೊಂಟ, ಉದ್ದವಾದ ಕಾಲುಗಳು. ಅವಳು ಟೈಟ್ ಟಾಪ್ ಮತ್ತು ಜೀನ್ಸ್ ಹಾಕಿದಾಗ ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದಳು. ಪ್ರಿಯಾ ರಾಹುಲ್ ಅವರನ್ನು ತುಂಬಾ ಇಷ್ಟಪಡುತ್ತಿದ್ದಳು. ಅವರು ಮಾತನಾಡುವಾಗ ಅವಳ ಕಣ್ಣುಗಳಲ್ಲಿ ಪ್ರೀತಿ ಕಾಣುತ್ತಿತ್ತು. ಒಂದು ದಿನ ಪ್ರಿಯಾ ನನ್ನನ್ನು ನೇರವಾಗಿ ಕೇಳಿದಳು, ಅಮ್ಮ, ನೀನು ರಾಹುಲ್ ಮತ್ತು ಪ್ರಸಾದ್ ಅವರನ್ನು ಇಷ್ಟಪಡುತ್ತೀಯಾ? ನಾನು ಗಾಬರಿಯಾದೆ, ಆದರೆ ಸತ್ಯ ಹೇಳಿದೆ. ಪ್ರಿಯಾ ನಗುತ್ತಾ ಹೇಳಿದಳು, ನನಗೂ ರಾಹುಲ್ ತುಂಬಾ ಇಷ್ಟ ಅಮ್ಮ. ಹೀಗೆ ನಮ್ಮ ಮನೆಯಲ್ಲಿ ರಹಸ್ಯ ಪ್ರೀತಿ ಇನ್ನಷ್ಟು ಆಳವಾಗಿ ಬೆಳೆಯಿತು. ಒಂದು ರಾತ್ರಿ ನಾನು ಅವರಿಬ್ಬರನ್ನೂ ಕರೆದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ನಾವು ನನ್ನ ಬೆಡ್ರೂಮ್ನಲ್ಲಿ ತುಂಬಾ ಹತ್ತಿರವಾದೆವು. ಅವರಿಬ್ಬರ ಕೈಗಳು ನನ್ನ ದೇಹದ ಮೇಲೆ ಸುಳಿದಾಡುತ್ತಿದ್ದವು. ನಾನು ಅವರಿಬ್ಬರನ್ನೂ ಬಿಗಿಯಾಗಿ ಆಲಿಂಗಿಸಿ ದೀರ್ಘ ಮುತ್ತುಗಳು ಕೊಟ್ಟೆ. ಆ ರಾತ್ರಿ ತುಂಬಾ ಭಾವನಾತ್ಮಕ ಮತ್ತು ಇಂಟಿಮೇಟ್ ಆಗಿತ್ತು. ನಾನು ಬಹಳ ವರ್ಷಗಳ ನಂತರ ಪೂರ್ಣ ಸಂತೋಷ ಅನುಭವಿಸಿದೆ. ಆದರೆ ಅದೇ ರಾತ್ರಿ ನನ್ನ ಗಂಡ ರವಿ ಹಠಾತ್ ವಿದೇಶದಿಂದ ಮನೆಗೆ ಬಂದರು. ಅವರು ಬಾಗಿಲು ತೆರೆದು ಒಳಗೆ ಬಂದಾಗ ನಾನು, ರಾಹುಲ್ ಮತ್ತು ಪ್ರಸಾದ್ ಮೂವರೂ ಒಂದೇ ರೂಮ್ನಲ್ಲಿ ಇದ್ದೆವು. ಅವರು ಆಘಾತಕ್ಕೊಳಗಾದರು. ಇದೇನು ನಡೆಯುತ್ತಿದೆ ಎಂದು ಕೂಗಿದರು. ನಾನು ಗಾಬರಿಯಿಂದ ಅಳುತ್ತಾ ಕ್ಷಮೆ ಕೇಳಿದೆ. ಪ್ರಿಯಾ ತನ್ನ ರೂಮಿನಿಂದ ಓಡಿ ಬಂದು ಎಲ್ಲ ನೋಡಿ ಶಾಕ್ ಆದಳು. ಮನೆಯಲ್ಲಿ ತುಂಬಾ ದೊಡ್ಡ ಜಗಳವಾಯಿತು. ನನ್ನ ಗಂಡನಿಗೆ ತುಂಬಾ ನೋವು ಮತ್ತು ಕೋಪ ಬಂದಿತು. ಆದರೆ ಆ ರಾತ್ರಿ ನಾನು ಅವರ ಮುಂದೆ ನಿಂತು ಹೇಳಿದೆ, ನೀವು ನನ್ನನ್ನು ಎಂದೂ ಪ್ರೀತಿಸಲಿಲ್ಲ. ನಾನು ಒಂಟಿಯಾಗಿದ್ದೆ. ಅವರು ನನಗೆ ಪ್ರೀತಿ ಮತ್ತು ಸಂತೋಷ ಕೊಟ್ಟರು. ಈ ಕಥೆಯಿಂದ ನಾನು ಕಲಿತ ಪಾಠವೇನೆಂದರೆ, ಏಕಾಂತ ಮತ್ತು ಅತೃಪ್ತಿ ಮನುಷ್ಯನನ್ನು ತಪ್ಪುದಾರಿಗೆ ಕರೆದೊಯ್ಯುತ್ತದೆ. ಪ್ರೀತಿ ಬಹಳ ಸುಂದರ, ಆದರೆ ಅದು ಮಿತಿಯಲ್ಲಿರಬೇಕು. ಪ್ರಿಯ ವೀಕ್ಷಕರೇ, ಕಥೆ ಹೇಗಿತ್ತು? ನಿಮಗೆ ಇಂತಹ ರೊಮ್ಯಾಂಟಿಕ್, ಸಸ್ಪೆನ್ಸ್ ತುಂಬಿದ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್